ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಮೊನ್ನೆ ಕೋತಿಯೊಂದು ಬಡ ಕೂಲಿ ಕಾರ್ಮಿಕನಿಂದ ಬಾಳೆಹಣ್ಣನ್ನು ಕಸಿದುಕೊಂಡು ಪರಾರಿಯಾದ ಘಟನೆಯ ಬಗ್ಗೆ ಇತ್ತೀಚಿನ ಬೆಳವಣಿಗೆಗಳೇನು ದಿಲೀಪ್? ಕೋತಿಯನ್ನು ಸೆರೆ ಹಿಡಿಯಲಾಗಿದೆಯಾ? ಬಾಳೆಹಣ್ಣನ್ನು ವಶಪಡಿಸಿಕೊಳ್ಳಲಾಗಿದೆಯಾ? ಹಾ ದಿವ್ಯಾ, ಮೊನ್ನೆ ನಡೆದದ್ದು ನಿಜಕ್ಕೂ ದುರದೃಷ್ಟಕರ ಘಟನೆ ಅಂತಾನೆ ಹೇಳ್ಬೋದು. ದೂರದ ಹಳ್ಳಿಯಿಂದ ಬಂದಂತ ಬಡ ಕೂಲಿ ಕಾರ್ಮಿಕನೊಬ್ಬ ಮಧ್ಯಾಹ್ನ ಸರಿಸುಮಾರು 12 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಿರುವಾಗ ಅವ್ರಿಗೆ ಇದ್ದಕ್ಕಿದ್ದಂತೆ ಹಸಿವಾಗುತ್ತದೆ. ಆ ದೃಶ್ಯದಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮರದ ಕೆಳಗಡೆ ಕುತ್ಕೊಂಡು ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಳಿಯುತ್ತಿರುವಾಗ ಅಚಾನಕ್ ಆಗಿ ಕೋತಿಯೊಂದು ಫೈನ್, ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಬೆಳಕು ಚೆಲ್ಲಕ್ಕಾಗುತ್ತಾ? ಈಗ ಆ ಬಡ ಕೂಲಿ ಕಾರ್ಮಿಕನ ಪರಿಸ್ಥಿತಿ ಹೇಗಿದೆ? ಕೋತಿಯನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಏನೆಲ್ಲ ಕ್ರಮ ಕೈಗೊಂಡಿದೆ? ಇದರ ಬಗ್ಗೆ ಬಿಬಿಎಂಪಿ ಏನ್ ಹೇಳ್ತಾರೆ? ಇದರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ದಿಲೀಪ್? ಒಳ್ಳೆಯ ಪ್ರಶ್ನೆ ದಿವ್ಯಾ. ಕೋತಿ ಕಸಿದುಕೊಂಡು ಹೋದ ಒಂದು ಬಾಳೆಹಣ್ಣಿನಿದೆ. ಆ ಒಂದು ಬಾಳೆಹಣ್ಣನ್ನು ದಾರಿಯಲ್ಲಿ ಸುಂಕುತ್ಕಟ್ಟೆಯಿಂದ ಖರೀದಿಸಿಕೊಂಡು ಬಂದಿದ್ದರು ಅಂತ ಮಾಹಿತಿ ಈಗ ಲಭ್ಯವಾಗಿದೆ. ಇನ್ನು ಕೋತಿ ಮರವನ್ನು ಹತ್ತಿ ಪರಾರಿಯಾಗುವಂತಹ ಸಂದರ್ಭದಲ್ಲಿ ಇಬ್ರು ಗಾರ್ಡುಗಳು ಸಹ ಅಲ್ಲೇ ನಿಂತಿದ್ದರು. ದುರದೃಷ್ಟವಶಾತ್ ಅವ್ರ ಕೈಯಿಂದನೂ ಕೂಡ ಈ ಘಟನೆಯನ್ನು ತಪ್ಪಿಸಲಿಕ್ಕೆ ಆಗಲಿಲ್ಲ. ಇನ್ನು ಬಿಬಿಎಂಪಿ ಅವರು ಈ ಘಟನೆ ಬಗ್ಗೆ ಯಾವುದೇ ಒಂದು ಹೊಣೆ ಹೊತ್ತಿಕೊಳ್ಳದೆ ಬಿಬಿಎಂಪಿ ಇಲಾಖೆಯನ್ನು ನಮ್ಮ ವ್ಯಾಪ್ತಿಗೆ ಸೇರಿರಬಹುದು, ಆದರೆ ಕೋತಿ ನಮ್ಮ ಇಲಾಖೆಗೆ ಖಂಡಿತ ಒಳಪಡುವುದಿಲ್ಲ, ಅದೇನಿದು ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಪ್ರಕರಣವನ್ನು ತಳ್ಳಿ ಹಾಕಿದ್ದಾರೆ. ಒಂದು ವೇಳೆ ಕೋತಿಯಿಂದ ಬಾಳೆಹಣ್ಣನ್ನು ವಶಪಡಿಸಿಕೊಳ್ಳಲು ಆಗದೆ ಅರಣ್ಯ ಇಲಾಖೆಯವರ ಕೂಲಿ ಕಾರ್ಮಿಕನಿಗೆ ಪರಿಹಾರ ಕೊಡುವ ಬಗ್ಗೆ ಏನಾದರೂ ಭರವಸೆ ನೀಡಿದ್ದಾರಾ? ಪರಿಹಾರ ಸ್ವೀಕರಿಸಲು ಒಪ್ಪಿಬಿಟ್ರೆ ಇಂಥ ಘಟನೆಗಳು ಮರುಕಳಿಸ್ತಾನೆ ಇರ್ತವೆ ದಿವ್ಯಾ. ಹಾಗಾಗಿ ಕೋತಿಯನ್ನು ಸೆರೆ ಹಿಡಿದು ಅದು ಏನು ಒಂದು ಬಾಳೆಹಣ್ಣನ್ನು ಕಸಿದುಕೊಂಡು ಹೋಗಿತ್ತು, ಅದೇ ಬಾಳೆಹಣ್ಣನ್ನು ಕೂಲಿ ಕಾರ್ಮಿಕನಿಗೆ ವಾಪಸ್ ಕೊಡಿಸಬೇಕು ಅಂತಕ್ಕಂತಹ ಮಾತುಗಳು ಸಾರ್ವಜನಿಕರ ವಲಯದಿಂದ ಕೇಳಿ ಬರ್ತಾ ಇದೆ ದಿವ್ಯಾ. ಇದರ ಬಗ್ಗೆ ಸಾರ್ವಜನಿಕರು ಏನ್ ಹೇಳ್ತಾರೆ ದಿಲೀಪ್? ಹಾ ದಿವ್ಯಾ, ಮೊನ್ನೆ ನಡೆದಂತಹ ದುರದೃಷ್ಟಕರ ಘಟನೆಯನ್ನು ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷ ದರ್ಶಿಯೊಬ್ರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಮಾತುಗಳಲ್ಲೇ ಆ ದುರ್ಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಹೆಸರು ಎಗ್ರೇಸ್ ಮಂಜಣ್ಣ ಅಂತ. ಇಲ್ಲೇ 10 ವರ್ಷದಿಂದ ಎಗ್ರೇಸ್ ಆಗ್ತಿದ್ದೀನಿ. ಸುತ್ತಮುತ್ತ ಏರಿಯಾದಲ್ಲೆಲ್ಲ ನನ್ನ ಎಗ್ರೇಸ್ ಫೇಮಸ್ಸು. ನೀವು ಯಾರನ್ನ ಕೇಳಿದ್ರು ನನ್ನ ರೈಸ್ ಬಗ್ಗೆ ಮಾತಾಡ್ತಾರೆ. ಸರ್, ಅದು ಮೊನ್ನೆ ನಡೆದಿದ್ದ ಘಟನೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮೊನ್ನೆ ನಾನು ಅಂಗಡಿ ಮಾಡಿದ್ದೆ. ಕಸ್ಟಮರ್ಸ್ ಬೇರೆ ತುಂಬಾ ಜನ ಇದ್ರು. ಆ ಯಪ್ಪ ಬಂದು 5 ರೂಪಾಯಿ ಎಗ್ರೇಸ್ ಕೇಳ್ದ. 5 ರೂಪಾಯಿಗೆಲ್ಲ ಎಗ್ರೇಸ್ ಬರಲ್ಲ ಹೋಗಯ್ಯ ಅಂತ ಬೈದ್ ಕಳಿಸ್ದೆ. ಇದೆಲ್ಲ ಮೂಳೆ ಕುತ್ಕೊಂಡು ಬಾಳೆಹಣ್ಣು ತಿಂತ ಇದ್ದ. ಅದೇನಾಯ್ತು ಏನೋ, ಕೋತಿ ಎಲ್ಲಿತ್ತು ಏನೋ ದಡಾರ ಅಂತ ಬಂದು ಬಾಳೆಹಣ್ಣು ಕಿತ್ಕೊಂಡು ಹೋಗ್ಬಿಡ್ತು. ನೋಡುದಲ್ಲ ದಿವ್ಯಾ, ಈ ಮನ ಕಲಕುವ ಒಂದು ಕತೆ ಏನಿದೆ, ಆ ಕತೆನ ಕೇಳಿ ನನಗೆ ದುಃಖನ ತಡೆಯೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಆ ಬಾಳೆಹಣ್ಣನ್ನು ಕಳೆದುಕೊಂಡಿರುವಂಥ ಒಂದು ಬಡ ಜೀವ ಏನಿದೆ, ಅದು ಎಷ್ಟು ನೊಂದಿರಬೇಕು, ಎಷ್ಟು ಹತ್ತಿರಬೇಕು. ಬನ್ನಿ ಆ ಬಡ ಜೀವಿಯಿಂದನೇ ಆ ಒಂದು ನೋವಿನ ಮಾತುಗಳನ್ನು ಕೇಳೋಣ. ಸರ್, ಕ್ಯಾಮ್ರಾದಲ್ಲಿ ಕಾಣ್ತಾ ಇದ್ದೀರಾ ಸರ್? ಅಳ್ಬೇಕು ಸರ್, ನೀವು ಅಳ್ಬೇಕು. ನೋಡುದಲ್ಲ ದಿವ್ಯಾ, ಒಂದು ಈ ಬಡ ಜೀವಿ ಏನಿದ್ದಾರೆ, ಒಂದು ಬಾಳೆಹಣ್ಣನ್ನು ಕಳೆದುಕೊಂಡ ನೋವಿನಿಂದ ಬುದ್ಧಿಭ್ರಮಣೆ ಆಗೋಗಿದೆ. ನೋಡಿ, ಇವ್ರಿಗೆ ಅಳೋದಕ್ಕೂ ನಗೋದಕ್ಕೂ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಹಾಲ್ರೈಟ್ ದಿಲೀಪ್, ಸಮಾಧಾನ ಮಾಡ್ಕೊಳ್ಳಿ. ಈಗ ಈ ಬುದ್ಧಿಭ್ರಮಣೆಯಾಗಿರುವ ವ್ಯಕ್ತಿಯನ್ನು ಯಾವ ಹಾಸ್ಪಿಟಲ್ಗೆ ಸೇರಿಸಬೇಕು ಅನ್ಕೊಂಡಿದ್ದಾರೆ? ಇದರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಒಂದ್ ನಿಮಿಷ ದಿವ್ಯಾ, ಆ ಕೋತಿ ಕಸಿದುಕೊಂಡು ಹೋದ ಒಂದು ಬಾಳೆಹಣ್ಣಿನಿದೆ, ಆ ಒಂದು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ 100 ಮೀಟರ್ನ ಅಂತರದಲ್ಲಿ ಸಿಕ್ಕಿದೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ನಾನು ಈಗ ಆ ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದೀನಿ. ಆ ಸ್ಥಳಕ್ಕೆ ಹೋದ್ಮೇಲೆ ಅಲ್ಲಿನ ದೃಶ್ಯಾವಳಿಗಳನ್ನು ನಿಮಗೆ ಶೀಘ್ರದಲ್ಲಿ ತಲುಪಿಸುವಂತ ಪ್ರಯತ್ನ ಮಾಡ್ತೀನಿ. ರಿಪೋರ್ಟರ್ ದಿಲೀಪ್ ಜೊತೆ ಕ್ಯಾಮ್ರಾಮ್ಯಾನ್ ನಂದನ್. ಫ್ಯಾಂಟಾಸ್ಟಿಕ್ ವೀಕ್ಷಕರೇ, ಮಹಾ ಸುದ್ದಿ ಇದು ನಿಮ್ಮ ನೆಚ್ಚಿನ ಟಿ1 ಚಾನೆಲ್ ನಲ್ಲಿ ಮಾತ್ರ. ಮೊನ್ನೆ ಏನೋ ಕೋತಿಯೊಂದು ಬಾಳೆಹಣ್ಣನ್ನು ಕಸಿದುಕೊಂಡು ಹೋಗಿತ್ತು, ಆ ಹಣ್ಣಿನ ಸಿಪ್ಪೆ ಸಿಕ್ಕಿದೆ ಎಂಬ ಸ್ಫೋಟಕ ಸುದ್ದಿ ಹೊರ ಬೀಳ್ತಾ ಇದೆ. ಮತ್ತಷ್ಟು ಮಾಹಿತಿ ನೀಡ್ತೀವಿ ಪುಟ್ಟ ಬ್ರೇಕ್ನ ನಂತರ.